ಎಕ್ಸಾಮ್ ಇದ್ರು. ಏನೋ ಹುಟ್ಟುಬಿಟ್ಟೈತಿ ಏನೋ ಹುಟ್ಟುಬಿಟ್ಟೈತೆ ಏನೋ ಮಾತಾಡ್ಸ್ಬಿಟ್ಟಿವಿ. ಇದು ರಕ್ಷಿತಾ. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಕ್ಸಾಮ್ಸ್ ಇದ್ದಾವೆ, ಇನ್ನು ನೆಕ್ಸ್ಟ್ ಎಕ್ಸಾಮ್ಸ್ ಇದ್ದಾವೆ, ನಾಳೆನೇ ಎಕ್ಸಾಮ್ ಇದೆ. कितने तेजस्वी लोग हैं हमारे पास, कितने शानदार विचार रखते हैं जी. ಬಟ್ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ. ಸೊ ಅವಳು ಬ್ಯಾಂಗ್ಳೂರಿಂದ ಇವಾಗ ಮೊನ್ನೆ ರಾತ್ರಿನ ಬಂದಿದ್ದಾಳೆ. ಸೊ ಇವಾಗ ಹೋಗಿ ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಎಕ್ಸಾಮ್ ಇದ್ದರು. ಸೊ ಲೆಟ್ಸ್ ಗೋ. ಸೊ ಇದು ಹಿಂಗೆ ಅಲ್ಲಿ ಹಿಂದೆ ಶರ್ಟ್ ಎಲ್ಲ ಇಗ್ನೋರ್ ಮಾಡಿ ಆಯಿತಾ. ಓಕೆ, ಇದು ನನ್ನ ಔಟ್ಫಿಟ್. ಸೊ ಇವಾಗ ಇಲ್ಲಿಂದ ಅವಳ ಮನೆಗೆ ಹೋಗಿ ಅಲ್ಲಿ ಪಿಕ್ ಮಾಡಿ ಲೊಕೇಶನ್ಗೆ ಹೋಗೋದು. ಸೊ ಲೆಟ್ಸ್ ಗೋ. ಏನು ಗೊತ್ತಾ, ಎಂಟಕ್ಕೆ ಬಂದೆ ನೀನು? ಗೊತ್ತಿಲ್ಲ. ಏನು ಗೊತ್ತಾ, ಅವಳಿಗೆ 1 o'clock ಅಷ್ಟೊತ್ತಿಗೆ ರೆಡಿ ಆಗಿ ಅಂತ ಹೇಳಿದೆ. ಇವಾಗ ಆಲ್ಮೋಸ್ಟ್ 1 o'clock, 12:55 ಸಮಥಿಂಗ್. ಕಾಲ್ ಮಾಡ್ತಿದ್ದೀನಿ, ಕಾಲ್ ಇರ್ತಿಲ್ಲ. ಎಲ್ಲ ಗ್ಯಾಂಗಲ್ಲೂ ಇಂಥ ಒಂದು ಫ್ರೆಂಡ್ ಇರ್ತಾರೆ, ಯೂಸ್ಲೆಸ್ಗಳು. ಏನು ಗೊತ್ತಾ, ಜಾಸ್ತಿ ಏನು ಗೊತ್ತಾ ಅಂತ ಯೂಸ್ ಮಾಡ್ತಿದ್ದೀನ. ಓಕೆ, ಐ ವಿಲ್ ಚೇಂಜ್. ಏನು ಯೂಸ್ ಮಾಡಲಿ ಏನಂದರೆ, ಇವಾಗ ಸ್ಪೆಟ್ಸ್ ಇರೋರಿಗೆ ಏನು ಪ್ರಾಬ್ಲಮ್ ಆದರೆ, ಹಿಂಗೆ ಸ್ಪೆಟ್ಸ್ ಹಾಕ್ಕೊಂಡ್ರೆ ಈ ಲುಕ್ಕಿಗೆ ಮ್ಯಾಚ್ ಆಗಲ್ಲ. ಸ್ಪೆಟ್ಸ್ ಹಾಕಿಲ್ಲ ಅಂದರೆ ನಮಗೇನು ಕಾಣೋದೇ ಇಲ್ಲ. ಸೊ ವಿ ಹ್ಯಾವ್ ಸ್ಟಕ್. ಸ್ಪೆಟ್ಸ್ ಹಾಕ್ಲೇ ಬೇಡ, ಚೆನ್ನಾಗಿ ಕಾಣ್ತೈತೆ ಹಾಕಿದ್ರೆ. ಓಕೆ, ಇಲ್ಲ ಅಂತೀರ. ಸೊ ಇವಾಗ ಹೋಗ್ತಾ ಇದ್ದೀವಿ ಅವಳ ಮನೆಗೆ. ನಮ್ಮ ಡ್ರೈವರ್ ಇವರೇ. ಗಜಬ್ ಬೇಜತಿ ಹೈ. A few moments later. ಸೊ ಗೈಸ್, ಇವಳದೇ ಬರ್ಡೇ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹರ್ಷಿತನ್ ಬಗ್ಗೆ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೋ ಹುಟ್ಟುಬಿಟ್ಟೈತಿ ಏನೋ ಹುಟ್ಟುಬಿಟ್ಟೈತೆ ಏನೋ ಮಾತಾಡ್ಸ್ಬಿಟ್ಟಿವಿ, ಬಂದಿವಿ. ಏನೋ ಫ್ರೆಂಡ್ ಆಗ್ಬಿಟ್ಟಿವಿ. ಫ್ರೆಂಡ್ ಆಗುತ್ತೆ ಅಂತ ಬಂದಿವಿ, ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೀವೇನಂತೀರಾ? ನಾವು ಆಮೇಲೆ ಹೇಳ್ತೀವಿ. ಸ್ವಲ್ಪ ಬಿಸಿ ಇದ್ದಾಳೆ, ನಾನು ರೆಡಿ ಮಾಡೋದ್ರಲ್ಲಿ. ಸೊ ಇದು ಕೇಕ್. ನನಗೆ ತೋರಿಸಿಲ್ಲ ಗೈಸ್. ನಿಂಗೆ ಯಾಕೆ ತೋರಿಸ್ಬೇಕು? ನಾವೇ ಈ ಕಡೆ ಸೈಡ್ ಕಟ್ ಮಾಡ್ಕೊಂಡು ನಾವೇ ತಿನ್ಕೊಂಡು ಹೋಗ್ತೀವಿ. ಸ್ವಲ್ಪ ಬಿಲ್ ಪೇ ಮಾಡಿಬಿಡು ನೀವು ಅಷ್ಟೇ. ನಿಮ್ಮ ಅಪ್ಪ ಕೊಡ್ತಾನೆ. ಇದೇನು ನಿಜವಾಗ್ಲೂ ರಿಯಾಕ್ಷನ್? 10 ರೂಪಾಯಿ ಕಟ್ ಮಾಡಿ, ಓವರ್ ಆ್ಯಕ್ಟಿಂಗ್. 10 ರೂಪಾಯಿ ಕಟ್ ಮಾಡಿ. ಎಲ್ಲ ಓವರ್ ಆಕ್ಟಿಂಗ್. ಇಷ್ಟ ಆಯ್ತಾ? ಏಯ್ ಅಲ್ಲ, ಏನು ಗೊತ್ತಾ, 19 ಇಡೋದಾ 91 ಇಡೋದಾ? 91 ಆಫ್ ಕೋರ್ಸ್. ಏನು ಕೇಳ್ತೀವಿ? ನಿಜ ಇಲ್ಲ, ನಾನು ನಿಜ 91 ಆಗಿದ್ರೆ ನೀನು ನನ್ನ ಬರ್ಡೇನ ಕೆಟ್ಟ ಕಾಮಿಡಿ ಗೈಸ್. ನಗಕ್ಕಾಗಲ್ಲ, ನಗ್ಬೇಕು. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಈ ಕರೆಕ್ಟ್ ಇರ್ತದೆ. ನಾನು ಮಿಸ್ ಆಗೋ ಕಡೆ
ಹ್ಯಾಪಿ ಬರ್ಡೇ ಟು ಯು. ಬರ್ಡೇ. ಹೆಂಗಿದೆ ಕೇಕ್? ಬಾಬಾ ಜಲ್ದಿ ಬಾ. ಖಾಲಿ ಇರೋದಲ್ಲ. ನೀನೇ ಖಾಲಿ ಇರು. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಜಲ್ದಿ. ಇದು ನಾನು, ಇದು ರಕ್ಷಿತಾ, ಇದು ಸೃಷ್ಟಿ. ಓಕೆ. ಇದು ಮಿಡಲ್ ಹಾಕ್ಸೋಕ್ಕೆ ಆಗಲಿಲ್ಲ ಗೈಸ್, ಅಡ್ಜಸ್ಟ್ ನಂಗೆ ಗಿಫ್ಟ್ ಇಷ್ಟ ಆಗಿದೆ, ಬ್ಯಾಗ್ ಭಾಳ ಇಷ್ಟ ಆಗಿದೆ. ಗಿಫ್ಟ್ ನೋಡಿದ್ರೆ ಇನ್ನೂ ಇಷ್ಟ ಆಗಬೇಕು. ಸೊ ಇಲ್ಲಿ ನಾವು ಅವಳ ಬರ್ಡೇಗೆ ಅಂತ ಲೆಟರ್ಸ್ ಬರ್ತಿದ್ವಿ ಅವಳಿಗೋಸ್ಕರ. ಸೊ ಅವಳು ಅದನ್ನು ಓದ್ಕೊಂಡು ಎಲ್ಲ ಮೆಮೊರೀಸ್ನ ಗ್ಲ್ಯಾನ್ಸ್ ಮಾಡ್ಕೊಂಡು ನಕ್ಕೊತಾ ಇದ್ವಿ. ಅವಳಿಗೆ ಗಿಫ್ಟಿಗಿಂತ ಇದೇ ಇಷ್ಟ ಆಗಿದ್ದು ಲೆಟರ್ಸ್. ಸೊ ಶಿ ವಾಸ್ ಹ್ಯಾಪಿ. ಹೆಂಗಿತ್ತು ಊಟ? ನೋಡಿದ್ರೆ ಗೊತ್ತಾಗುತ್ತೆ. ಒಂಚೂರು ಉಳಿಸಿಲ್ಲ. ಫಸ್ಟ್ ಟೈಮ್ ಕೇಕು ಖಾಲಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ 3 ಜನ ಹುಡುಗಿರು ಹೋಗಿದ್ದಾರೆ ಆದರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ, ಫೋಟೋಶೂಟ್ಸ್. ಸೊ ಇಲ್ಲಿ ಏನು ಪ್ಲೇಸು ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಫುಲ್ ಕ್ಯಾಂಡಿಡ್ ಫೋಟೋಸ್ ತೆಗೆಸ್ಕೊತಿದ್ವಿ. ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಹಂಗೆ ಆನ್ ದ ವೇ ಅವ್ರು 3 ಜನನೂ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾನು ಮನೆಗೆ ಹೊರಟೆ. ಯಾಕಂದರೆ ನಾನು ಫಸ್ಟಿಗೆ ಹೇಳ್ದಂಗೆ ಅದ್ರ ನೆಕ್ಸ್ಟ್ ಡೇನೇ ನನಗೆ ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಇತ್ತು. ಸೊ ಏನು ಪ್ರಿಪೇರ್ ಆಗಿದ್ದಿಲ್ಲ. ಸೊ ಇವಾಗ ಮನೆಗೆ ಹೋಗಿ ಪ್ರಿಪೇರ್ ಆಗಬೇಕು ಅಂತ. ಸೊ ಆವಾಗ ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಥರ ಆದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಮಾಡೋಕ್ಕೆ ಫುಲ್ ಟ್ರೈ ಮಾಡ್ತೀನಿ. ಸೊ ಸಿ ಯು ಆಲ್, ಬಾಯ್.